ಸೂರ್ಯಕಾಂತಿ. ಇದೇ ನಮ್ಮನೆ. ನಾವಿಲ್ಲಿ 6 ಜನ ಇರ್ತೀವಿ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ನಾವು ಯಾರು ಇಲ್ಲಿ ಬರೋದಿಲ್ಲ. ನಿನಗೋಸ್ಕರನೇ ಬಂದ್ವಿ. ಇವತ್ತು ರಾತ್ರಿ ನೀನಿಲ್ಲೇ ಇರ್ಬೋದು. ಕೂತ್ಕೋ. ಇಂಥ ಜಾಗದಲ್ಲಿ ನೀನಿರೋದು ಸರಿಯಲ್ಲ. ನಾಳೆ ನಮ್ಮ ಕಡೆ ಹುಡುಗ ಬಂದು ನಿನಗೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಕೊಡಿಸ್ತಾನೆ. ಆಮೇಲೆ ನೀನು ಬೇರೆ ಕಡೆ ಮನೆ ನೋಡ್ಕೊಂಡು ಹೋಗ್ಬೇಕು, ತಿಳಿತಾ? ಸರಿ ಅಕ್ಕ. ಅಲ್ವೇ ವಂದನ, ನಾಳೆ ಗುರು ಬಂದ್ರೆ ಏನ್ ಮಾಡೋದು, ಏನ್ ಹೇಳೋದು? ಗುರುನ? ಯಾರದು? ರಾಜಿ ಅಂತ, ಅವಳೇ ಮನೆಗೆ ಬಾಸು. ಹಗಲೆಲ್ಲ ಮನೇಲಿ ಇರ್ತೀವಿ, ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಿ. ಹುಷಾರು, ಯಾರು ಬಂದು ಬಾಗ್ಲು ತಟ್ಟಿದ್ರು ತೆಗಿಬೇಡ. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡ್ತೀವಿ. ನಾವು ಹೊರಡ್ತೀವಿ. ಬೆಳಿಗ್ಗೆನೆ ಎದ್ದು ಇಲ್ಲೇನೋ ಮಾಡ್ತಿದ್ಯಾ? ಮಲಗಿ ಮಾಡೋದೇನಿದೆ ಅಂತ ಎದ್ದೇಣ. ನೀನ್ ನೋಡ್ತಾ ಇದ್ರೆ ನನಗೆ ದಿನೇ ದಿನೇ ಭಯ ಜಾಸ್ತಿ ಆಗ್ತಿದೆ. ಅದೆಲ್ಲಿ ಮಾನಸಿಕ ಕಾಯಿಲೆಗೆ ಒಳಗಾಗ್ಬಿಡ್ತೀಯ ಅಂತ. ಹಂಗನ್ಬಿಟ್ಟು ಮಾತಾಡದೆ, ಊಟ ಮಾಡದೆ, ನಿದ್ದೆ ಮಾಡದೆ ಇದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಕಾಂತಿ ಸಿಕ್ಬಿಡ್ತಾಳ? ಹಾಗಿದ್ರೆ ನಾನು ಇನ್ನೂ ಏನೇನೋ ಮಾಡ್ತಿದ್ದೆ. ಕಾಂತಿ ಯಾವಾಗಲೂ ನೀನು ಹಿತ ಬಯಸ್ತಿದ್ದೆ. ಈಗ ಅವಳು ಮನೆ ಬಿಟ್ಟು ಹೋಗಿರೋದು ನಿನ್ ಹಿತಕ್ಕೋಸ್ಕರ. ನೀನ್ ನೋಡಿದ್ರೆ ಹಿಂಗ್ ನೋವು ಅನುಭವಿಸ್ತಾ ಇದ್ರೆ ಅಲ್ಲೆಲ್ಲೋ ದೂರ ಇರೋ ಕಾಂತಿಗೆ ಒಳ್ಳೇದಾಗತ್ತೇನ? ಅವಳಿಗೆ ಇಲ್ಲೇ ಒಳ್ಳೇದಾಗ್ಲಿಲ್ಲ, ಇನ್ನೆಲ್ಲಿ ಏನಾಗುತ್ತಣ್ಣ? ಐಶ್ವರ್ಯನ ನೀನ್ 2ನೇ ಹೆಂಡತಿಯಾಗಿ ತರೋ ಪ್ರಯತ್ನ ನಡೀತಲ್ಲ, ಆವಾಗಲೇ ನೀನು ಅದನ್ನ ವಿರೋಧಿಸಿ ಕಾಂತಿ ಒಬ್ಬಳೇ ನನ್ನ ಹೆಂಡತಿ ಅಂತ ಗಟ್ಟಿಯಾಗಿ ನಿಂತಿದ್ರೆ ಹೀಗಾಗ್ತಿತ್ತ? ಕೊನೆಗೂ ಕಾಂತಿ ಅಕ್ಕನ ಈ ಮನೆಯಿಂದ ಹೊಟ್ಟು ಹೋಗಾಗ್ ಮಾಡ್ಬಿಟ್ರಲ್ಲ ನೀವು. ಹಾಗೆಲ್ಲ ಮಾತಾಡ್ಬೇಡ ಐಶ್ವರ್ಯ. ಅವಳಿ ಮನೆ ಕೆಲ್ಸದವಳ ತರ ಇರ್ಲಿ ಅಂತ ನಿರ್ಧಾರ ಮಾಡಿದ್ ನಾನು, ನಿಜ. ಆದ್ರೆ ಯಾವತ್ತವಳನ್ನ ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಲಿಲ್ಲ. ಆ ಥರದ ಯೋಚನೆ ಕೂಡ ಮಾಡಲಿಲ್ಲ. ಇರಬಹುದು ಅತ್ತೆ, ಆದ್ರೆ ಅವಳನ್ನ ಈ ಮನೆಗೆ ಸಂಬಂಧಪಟ್ಟಿರೋ ಒಬ್ಳ ತರ ನೋಡೋಣ ಅಂತಾನೂ ನೀವು ನಿರ್ಧಾರ ಮಾಡಲಿಲ್ಲ. ಒಂದು ಕಾಲಕ್ಕೆ ನಾನು ಕಾಂತಿನ ಆ ರೀತಿ ನೋಡ್ಕೊಂಡಿರೋದು ನಿಜ. ಅದಕ್ಕೆ ನಾನು ಸರಿಯಾಗಿ ಅನುಭವಿಸಿದ್ದೀನಿ. ಹಾಗಂತ ಕಾಂತಿನ ಈ ಮನೆ ಸೊಸೆ ತರ, ಮಗಳು ತರ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ನಿನಗೆ ಬೇಡ. ಈ ಮನೆಗೆ ಸಂಬಂಧಪಟ್ಟ ಒಬ್ಬ ಒಳ್ಳೆ ಹುಡುಗಿ ಅಂತ ನಾನು ಕಾಂತಿನ ಸ್ವೀಕರಿಸಿದ್ದೆ. ಈ ಮನೆಯವ್ರ ಪಾಲಿಗೆ ಅವಳು ಏನಾಗಿದ್ಲು ನನಗೆ ಗೊತ್ತಿಲ್ಲ ಅತ್ತೆ. ಆದ್ರೆ ನನಗೆ ಒಡ ಹುಟ್ಟಿದ ಅಕ್ಕನ್ಗಿಂತ ಹೆಚ್ಚಾಗಿದ್ಲು. ನನ್ ಕಾಂತಿ ಅಕ್ಕನ್ ಕಳ್ಕೊಂಡ್ಬಿಟ್ಟೆ. ಧೈರ್ಯವಾಗಿ ಈ ಮನೆಗೆ ಬಂದಿರೋದು ಅಲ್ದೆ ಆರಾಮಾಗಿ ಮಲ್ಕೊಂಡಿದ್ಯಲ್ಲ. ಇದೇನು ನಿಮ್ ತಾತನ್ ಮನೆನಾ ಇಲ್ಲ ಧರ್ಮಛತ್ರನ? ಅದು ಅದು ಅದೂ ಇಲ್ಲ ಇದೂ ಇಲ್ಲ. ಮರ್ಯಾದೆಗೆ ನಿನ್ ಬ್ಯಾಗ್ ತಗೊಂಡು ಹೊರಗಡೆ ಹೋಗು. ಏನೇ ಮುಖ ನೋಡ್ತಾ ಇದ್ಯಾ? ಏಯ್, ನಿನ್ ಕಣ್ಣೀರ್ಗೆಲ್ಲ ಕರ್ಗಲ್ಲ ನಾನು. ನಡಿ ಆಚೆ.